ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಜ್ಯೋತಿಷ್ಯದ ಬಗ್ಗೆ ನಾವು ಹೇಳುವಾಗ ಬಹಳಷ್ಟು ಜನ ನನಗೆ ಕಾಮೆಂಟ್ಸ್ ಮಾಡ್ತಿದ್ರು, ಸರ್ ನೀವು ಹೇಗೆ ಜಾತಕವನ್ನ ನೋಡ್ತೀರಾ ಅಂತ ಹೇಳಿ. ನೋಡಿ, ಒಂದು ಜಾತಕವನ್ನ ನೋಡೋದು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಒಂದು ವಿವಾಹದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅವರ ಲಗ್ನ ಚಾರ್ಟ್ ಅನ್ನ ನೋಡ್ಬೇಕು, ನವಾಂಶ ಚಾರ್ಟ್ ಅನ್ನ ನೋಡ್ಬೇಕು, ಸಪ್ತಾಂಶವನ್ನ ನೋಡ್ಬೇಕು, ಗ್ರಹಗಳ ಟ್ರಾನ್ಸಿಟ್ ಅನ್ನ ನೋಡ್ಬೇಕಾಗತ್ತೆ. ಆಮೇಲೆ ಯಾವ ದಶೆ, ಅಂತರ್ದಶೆ, ಪ್ರತ್ಯಂತ ದಶೆಗಳನ್ನು ನೋಡ್ಬೇಕು. ಜಮಿನಿ ಚರದಶೆನ ನಾನು ಅಪ್ಲೈ ಮಾಡ್ತೀನಿ, ಯೋಗಿನಿ ದಶೆಯನ್ನ ಅಪ್ಲೈ ಮಾಡ್ತೀನಿ. ಸೊ ಜ್ಯೋತಿಷ್ಯದಲ್ಲಿ ಒಂದು ಎಕ್ಸಾಕ್ಟ್ ಪ್ರೆಡಿಕ್ಷನ್ ಕೊಡ್ಬೇಕಾದ್ರೆ ಹಲವಾರು ತರದ ಸಿಸ್ಟಮ್ಗಳನ್ನ ನಾನು ಅಪ್ಲೈ ಮಾಡ್ತೀನಿ. ಜೊತೆಯಲ್ಲಿ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ. ಇಲ್ಲಿರುವ ರೇಖೆಗಳನ್ನು ನಾಡಿ ಜ್ಯೋತಿಷದ ಪ್ರಕಾರವಾಗಿ ಅಪ್ಲೈ ಮಾಡ್ತೀನಿ. ಅಂದ್ರೆ ತುಂಬಾ ಜನಕ್ಕೆ ಬರ್ತ್ ಟೈಮ್ ಅಕ್ಯುರೇಟ್ ಆಗಿರಲ್ಲ. ಸೊ ಬರ್ತ್ ಟೈಮ್ ಸರಿ ಇಲ್ಲ ಅಂದಾಗ ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆ ವ್ಯತ್ಯಾಸ ಇದ್ರೆ ನಾನು ಬರ್ತ್ ಟೈಮ್ ರೆಕ್ಟಿಫೈ ಮಾಡ್ತೀನಿ. ಸೊ ಅವರ ಲಗ್ನ ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಲಗ್ನವನ್ನ ತಿದ್ದುತ್ತೀನಿ. ಸೊ ಆ ಲಗ್ನವನ್ನು ಕಂಡು ಹಿಡಿದು ಭವಿಷ್ಯವನ್ನ ಹೇಳ್ತೀನಿ. ಒಂದ್ ವೇಳೆ ಟೈಮ್ ಪರ್ಫೆಕ್ಟ್ ಆಗಿ ಸಿಕ್ತಿಲ್ಲ ಅಂದಾಗ ಹಸ್ತರೇಖೆಗಳನ್ನ ಹಾರೋಸ್ಕೋಪ್ಗೆ ಮ್ಯಾಚ್ ಮಾಡ್ತೀನಿ. ಆನಂತರ ಪ್ರಶ್ನೆ ಕೋಲನ್ನು ಉಪಯೋಗಿಸಿ ಬಹಳ ಈಸಿಯಾಗಿ ಸಲೀಸಾಗಿ ಪ್ರಿಡಿಕ್ಷನ್ಸ್ ನ ಕೊಡಬಹುದು. ಆದ್ರೆ ಇದಕ್ಕೆ ಸ್ವಲ್ಪ ಅನುಭವ ಬೇಕಾಗತ್ತೆ. ಈ ಮೆಥಡಾಲಜಿನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಅಪ್ಲೈ ಮಾಡಿದ್ದೀನಿ. ತುಂಬಾ ಜನಕ್ಕೆ ನಾನು ಪ್ರಿಡಿಕ್ಷನ್ಸ್ ನ ಕೊಟ್ಟಿದ್ದೀನಿ. ಜೀವನದ ಮೇಜರ್ ಇವೆಂಟ್ಸ್ ನ ಬಹಳ ಚೆನ್ನಾಗಿ ಹೇಳೋದು. ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಿ ನೋಡ್ಬೇಕಾಗತ್ತೆ. ಇದು ಬಂದು ನಾನು KN ರಾವ್ ಅವರ ಒಂದು ಸಿಸ್ಟಮ್ ನ ಜಾಸ್ತಿ ಫಾಲೋ ಮಾಡ್ತೀನಿ. ಜಮೀನ್ ಚರದಶೆದು ಅವರ ಕ್ಯಾಲ್ಕುಲೇಷನ್ ಫಾಲೋ ಮಾಡ್ತೀನಿ. ಸೊ ಎಕ್ಸಾಕ್ಟ್ ಪ್ರಿಡಿಕ್ಷನ್ಸ್ ಬರುತ್ತೆ. ಸೊ ಈ ಮಟ್ಟದಲ್ಲಿ ನಾವು ಹೇಳಿದೆ, ಸುಮ್ಮನೆ ಜನಗಳಿಗೆ ಯಾವುದೋ ಒಂದು ನ್ಯೂಮರಾಲಜಿಕಲ್ ರೆಮಿಡಿ, ಜೆಮ್ ಸ್ಟೋನ್ಸ್, ಕಾಸ್ಟ್ಲಿ ಪೂಜೆಗಳನ್ನ ಹೇಳೋದು. ಸೊ ಇದು ಋಷಿಗಳು ಹೇಳದೇ ಇರುವಂತ ಕಾಳಸರ್ಪ ದೋಷದ ಬಗ್ಗೆ, ಕುಜ ದೋಷದ ಬಗ್ಗೆ ಎಲ್ಲ ಎದುರಿಸೋದು, ಇದು ಯಾವುದು ಕೂಡ ಜ್ಯೋತಿಷ ಅಲ್ಲ. ಸೊ ಇದನ್ನೇ ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ. ಸೊ ನಿಜವಾದ ಜ್ಯೋತಿಷ ಆದವರು ಇದನ್ನ ಫಾಲೋ ಮಾಡಲ್ಲ. ಪರಾಶರ ಮಹರ್ಷಿ ಕೊಟ್ಟಿರುವಂತಹ ಸಿಂಪಲ್ ರೆಮಿಡೀಸ್ ನ ಹೇಳ್ತಾರೆ. ಹಾಗೇನೆ ಹಿಂದೆ ನಡೆದಿರುವ ಘಟನೆಗಳನ್ನು ಕೂಡ ಹೇಳಿ ಜಾತಕದ ಲಗ್ನವನ್ನು ತಿದ್ದಿ ಭವಿಷ್ಯವನ್ನು ಹೇಳ್ತಾರೆ. ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ರಾಶಿ ಭವಿಷ್ಯವನ್ನ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ಈ ವಿಷಯಗಳ ಬಗ್ಗೆ ನಮಗೆ ಗಮನ ಇರಲಿ. ವೃಶ್ಚಿಕ ರಾಶಿ 2026 ಏಪ್ರಿಲ್ ತಿಂಗಳ ಈ ಒಂದು 5ನೇ ತಾರೀಕಿನ ವಾರ ಫಲದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತವರಿಗೆ ಪ್ರಥಮವಾಗಿ ನಾನು ಹೇಳೋದೇನೆಂದ್ರೆ ದಶಮದಲ್ಲಿರುವಂತಹ ಕೇತು. ಈ ದಶಮ ಭಾವ ಅಂದ್ರೆ ಏನು? ಉದ್ಯೋಗಕ್ಕೆ ಕೆಲವರು ಏನ್ ಅನ್ಕೊಂಡಿದ್ದಾರೆ, ಸರ್ ನನ್ ಗ್ರಹ ಇಲ್ಲಿದೆ, ನನ್ ಗ್ರಹ ಅಲ್ಲಿದೆ ಅಂತ ಹೇಳ್ತಿರ್ತಾರೆ. ಸೊ ಅದು ಬಂದು ಬರೀ ರಾಶಿ ಚಾರ್ಟ್ ನೀವು ನೋಡ್ತಾ ಇದ್ದೀರಾ. ದಶಮಾಂಶವನ್ನ ನೋಡೋದು ಹೇಗೆ? ದಶಮಾಂಶ ಕಂಪ್ಯೂಟರ್ ಆರೋಸ್ಕೋಪ್ ನೋಡಿದ ತಕ್ಷಣ ಗೊತ್ತಾಗಲ್ಲ. ದಶಮಾಂಶದಲ್ಲಿ ತಿದ್ದದು ಗೊತ್ತಿರಬೇಕು. ದಶಾಂಶ ಚಾರ್ಟ್ ಎಷ್ಟಕ್ಕೆ ಅದು ಗ್ರಹಗಳು ತುಂಬಬೇಕು ಅನ್ನೋದು ಗೊತ್ತಿರಬೇಕು. ಕಂಪ್ಯೂಟರ್ನ ಬಿಟ್ಟು ಮ್ಯಾನ್ಯುವಲ್ ಆಗಿ ವರ್ಕ್ ಮಾಡಿರೋರಿಗೆ ಇದು ಗೊತ್ತಾಗತ್ತೆ. ಕೇತು ಬಂದು ಉದ್ಯೋಗದಿಂದ ನೀವು ಹೊರಗಡೆ ಬರೋ ಸಾಧ್ಯತೆ, ಉದ್ಯೋಗವೇ ಸಿಗದೇ ಇರೋ ಸಾಧ್ಯತೆ, ನಿಮಗೂ ನಿಮ್ಮ ಬಾಸಿಗೋ, ನಿಮಗೂ ನಿಮ್ಮ ವರ್ಕಿಂಗ್ ಎನ್ವೈರನ್ಮೆಂಟ್ ಕೆಲಸ ಮಾಡೋರ್ಗೋ, ಕೊಲೀಸ್ಗೋ ಕಿರಿಕಿರಿಯಾಗಿ ಉದ್ಯೋಗದಿಂದ ಹೊರಗಡೆ ಬಂದು ಸ್ವಲ್ಪ ದಿನ ನೀವು ಖಾಲಿಯಾಗಿ ಟೈಮ್ ನ ಸ್ಪೆಂಡ್ ಮಾಡೋದ ಸಾಧ್ಯತೆ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಬಹಳ ಜಾಗೃತೆಯಿಂದ ಇರಿ. ಈ ವೃಶ್ಚಿಕ ರಾಶಿ ಹೊಡೆದಂತವರಿಗೆ ಮನಸ್ಸು ವೀಕ್ ಆಗಿರುತ್ತೆ, ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ. ಯಾಕೆಂದ್ರೆ ನೀಚನಾಗಿರುವಂತ ಚಂದ್ರನ ಒಂದು ಇದರಿಂದ ಹುಟ್ಟಿರೋದ್ರಿಂದ ಯೂಶುವಲ್ ಆಗಿ ಅದ್ರ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಓವರ್ ಥಿಂಕಿಂಗ್ ಇದ್ದೇ ಇರುತ್ತೆ. ಎಗೈನ್ ಹಸ್ತರೇಖೆ ಏನಾದ್ರೂ ಮಾತೃರೇಖೆ ಚೆನ್ನಾಗಿಲ್ಲ ಅಂದ್ರೆ ಅವ್ರು ತುಂಬಾ ತರದ ಆಂಗ್ಸೈಟಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಮ್ಯಾಚ್ ಮೇಕಿಂಗ್ ಅಲ್ಲಿ ಮೆಂಟಲಿ ಪ್ರಾಬ್ಲಮ್ ನೋಡುವಾಗ ಆ ಮಾತೃರೇಖೆನ ನೋಡ್ತೀನಿ, ಅಲ್ಲಿ ಇಶ್ಯೂಸ್ ಇದ್ರೆ ನಾನು ನಿಜವಾಗ್ಲೂ ರಿಜೆಕ್ಟ್ ಮಾಡ್ತೀನಿ. ಸೊ ಆ ಬಗೆಯಲ್ಲಿ ಮನಸ್ಸು ಚಂಚಲ ಆಗೋದ್ರಿಂದ ತಾಳ್ಮೆನ ಕಾಯ್ದುಕೊಳ್ಬೇಕು. ವಿವಾಹದ ಸಾಧ್ಯತೆ ವಿಳಂಬ ಆಗ್ಬೋದು. ಮತ್ತೆ ಗಂಡ ಹೆಂಡತಿ ಮಧ್ಯೆ ನಾನಾ ತರದ ಯೋಚನೆ, ಅನವಶ್ಯಕ ವಿಚಾರಗಳು, ಯೋಚನೆಗಳು, ಕಿರಿಕಿರಿಗಳು ಬಂದು ದೂರ ಆಗುವ ಸಾಧ್ಯತೆ, ನಿಮ್ಮನ್ನ ಬಿಟ್ಟು ಹೋಗೋ ಸಾಧ್ಯತೆ, ಸೆಪರೇಟ್ ಆಗುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರಿ. ಇದು ಪ್ರೇಮಿಗಳು ಅನ್ವಯಿಸುತ್ತೆ. ಸರ್ ಇಷ್ಟಪಟ್ಟು ಇಷ್ಟು ದಿನ ರಿಲೇಶನ್ಶಿಪ್ ಅಲ್ಲಿ ಇದ್ರು ಈಗ ದೂರ ಆಗ್ತಿದ್ದಾರೆ ಅಂತ ಹೇಳ್ತಿರ್ತಾರೆ. ಆ ತರ ಸಾಧ್ಯತೆಗಳು ಕೂಡ ವೃಶ್ಚಿಕ ರಾಶಿ ಹುಟ್ಟದವ್ರಿಗೆ ಇದೆ. ಪಂಚಮದಲ್ಲಿರುವ ಗ್ರಹಗಳು ಬಂದು ಸಂತಾನ ಅಭಿವೃದ್ಧಿಗೆ, ಸಂತಾನಕ್ಕೆ ಒಳ್ಳೆಯದಲ್ಲ. ವಿದ್ಯಾರ್ಥಿಗಳು ಕೂಡ ಏಕಾಗ್ರತೆಯ ಭಂಗವನ್ನ ಇವು ಮಾಡ್ತವೆ. ಚತುರ್ಥದಲ್ಲಿರುವಂತ ರಾಹು ಬಂದು ಯಾವುದೋ ಒಂದು ಹಳೆ ಮನೆ ತಗೊಳ್ಳುವಂತ ಯೋಗ, ಆ ಹಳೆ ಮನೇಲಿ ಏನೋ ಸಮಸ್ಯೆಗಳಿರುತ್ತೆ, ವಿದ್ಯುತ್ ಸಮಸ್ಯೆ ಇರುತ್ತೆ. ಈ ತರ ಸಮಸ್ಯೆ ಇರುವಂತ ಪ್ರಾಪರ್ಟಿ ಪರ್ಚೇಸ್ ಆಗೋ ಸಾಧ್ಯತೆಗಳಿರುತ್ತೆ. ಖಂಡಿತವಾಗಲೂ ನೀವು ಎಚ್ಚರಿಕೆಯಿಂದ ಇರಬೇಕು. ಚತುರ್ಥದಲ್ಲಿರುವಂತ ಗ್ರಹಗಳು ಈ ತರ ಪ್ರಾಪರ್ಟಿ ನಿಮಗೆ ಕೊಡಬಹುದು. ವಿದೇಶಕ್ಕೆ ಸರ್ ಟ್ರೈ ಮಾಡ್ತಾ ಇದ್ದೀನಿ, ನಂಗೆ ಜಾಬ್ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಸಿಗತ್ತೆ. ಎಕ್ಸೆಪ್ಟ್ ವಿದೇಶ ಬಿಟ್ಟು ಬೇರೆ ಯಾವ ಜಾಬ್ ಅಲ್ಲೂ ಅನುಕೂಲ ಇಲ್ಲ. ಆಮೇಲೆ ಬಿಸ್ನೆಸ್ ಮಾಡ್ತಿರೋರು ಕೂಡ ನನ್ಗೆ ಯಾಕೋ ಅಷ್ಟು ಅನುಕೂಲ ಏನೋ ಕಾಣ್ತಾ ಇಲ್ಲ. ಸಾಲದಿಂದ ಹೊರಗಡೆ ಬರೋದಕ್ಕೂ ಕೂಡ ದಾರಿಗಳು ಸಿಗಲ್ಲ. ವೇಟ್ ಮಾಡಬೇಕು ಸರಿಯಾಗಿರೋ ಸಮಯಕ್ಕಾಗಿ.
ಬಟ್ ಇಲ್ಲಿ ಸಾಲದಿಂದ ಹೊರಗಡೆ ಬರೋಕೆ ಸ್ವಲ್ಪ ಮಂತ್ರ ಪ್ರಯೋಗ ಜಪಗಳನ್ನ ಮಾಡ್ಕೊಳ್ಳಿ. ಇದರಿಂದ ಎಷ್ಟೋ ಬದಲಾವಣೆಗಳಾಗುತ್ತೆ. ಸುಮ್ಮನೆ ಇರೋದಕ್ಕಿಂತ ಈ ತರದ ಮಂತ್ರ ಜಪಗಳನ್ನ ನೀವು ಮಾಡಬಹುದು. ಇಷ್ಟು ವಿಚಾರಗಳು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿದ್ದು.